ಬಗ್ಗೆ ನಿಮ್ಗೆಲ್ಲ ಗೊತ್ತು 4-5 ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ ಏನಪ್ಪ ಅಂತಂದ್ರೆ ಮಾನ್ಯ ಗೃಹ ಸಚಿವರು ಅವರ ಹತ್ರ ಹೋದ್ರೆ ಏನಪ್ಪ ಅಂತ ಹೇಳ್ತಾರೆ ಅಂದ್ರೆ 18 ವರ್ಷಕ್ಕೆ ಮತ್ತೆ 25 ವರ್ಷಕ್ಕೆ ನಾವೆಲ್ಲ ಮುಳುಗರಾಗ್ಬಿಡ್ತೀವ ಅವ್ರು 75 ವರ್ಷ 77 ವರ್ಷ ಆದ್ರೂ ರಾಜ್ಯ ಆಳ್ವಿಕೆ ಮಾಡ್ತಾರೆ ಇನ್ನೊಂದೇನಪ್ಪ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ವಿಚಾರಕ್ಕೆ ಬಂದಾಗ ಸಾಮಾನ್ಯ ವರ್ಗಕ್ಕೆ 30 ವರ್ಷ SC ST OBC ಗೆ 33 ವರ್ಷ ಅಂತ ಟ್ವಿಟರ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಮಾಡ್ತೀನಿ ಇಷ್ಟೇ ಅವ್ರ ಹತ್ರ ಬರೋದು ಮಾನ್ಯ ಗೃಹ ಸಚಿವರ ಹತ್ರ ಹೋದ್ರೆ ಮಾನ್ಯ ಮುಖ್ಯಮಂತ್ರಿ ಹೇಳೋರಲ್ಲಪ್ಪ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರನ್ನ ಕೇಳಿದ್ರೆ ಏನಂತಾರೆ ಅಂದ್ರೆ ನನ್ಗೆ ಯಾವ್ದೇ ಮಾಹಿತಿ ಗೊತ್ತಿಲ್ಲ ಅನ್ನೋದ್ ಬಿಟ್ರೆ ಇನ್ನೇನು ಹೇಳೋದಿಲ್ಲ ಎಷ್ಟೋ ಅಭ್ಯರ್ಥಿಗಳು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇನ್ನ ಮುಂದೆ ಮಾಡ್ಕೊಂಡ್ರೆ ಆತ್ಮಹತ್ಯೆನ ಅವರು ಸರ್ಕಾರ ಕಾರಣ ಆಯ್ತದೆ ಮಾನ್ಯ ಗೃಹ ಸಚಿವರ ಹೆಸರನ್ನ ಬರ್ತಿ ಪ್ರತಿಯೊಂದು ಅಭ್ಯರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಂತ ಸಮಯದಲ್ಲಿ ಅವ್ರ ಹೆಸರು ಬರ್ದಿ ಆತ್ಮಹತ್ಯೆ ಮಾಡ್ಕೊತೀವಿ ಅವ್ರ ಮನೆ ಮುಂದೆ ಬಂದು ವಿಷ ಕುಡಿತೀವಿ ಇದಂತೂ ಸತ್ಯ ಒಳ ಮೀಸಲಾತಿ ಇಟ್ಕೊಂಡು 4-5 ವರ್ಷದಿಂದ ನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ನೀವು ಮತ ಕೇಳ್ಬೇಕು ಅಂತಂದ್ರೆ ನಮ್ಮನ್ನ ಬಂದು ಕಾಲು ಹಿಡಿತೀರಾ ನಿಮ್ಮ ಹತ್ರ ಬಂದ್ರೆ ನಿಮ್ಮನ್ನ ನಾವು ಕಾಲು ಹಿಡಿಬೇಕು ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಮಾಡಿ ಅಂತ ನಿಮ್ಗೊಂದ್ ಸ್ವಲ್ಪನಾದ್ರೂ ಲಕ್ಷಾಂತರ ಅಭ್ಯರ್ಥಿಗಳ ಬಗ್ಗೆ ಕಾಳಜಿ ಇದೆಯಾ ಇದನ್ನ ಅರ್ಥ ಮಾಡ್ಕೊಂಡಿದೀರಾ ಇನ್ನೊಂದೇನಪ್ಪ ಅಂದ್ರೆ ಚುನಾವಣೆ ಬಂದ್ರೆ ನಿಮ್ಗೆ ಕಾಲಕ್ಕೆ ತಕ್ಕಂತೆ ನಡೆಸ್ತೀರಾ ಯಾಕೆ ಪೊಲೀಸ್ ಇಲಾಖೆಯಲ್ಲಿ ನನಗ್ ಗೊತ್ತಿರಂಗೆ ಎಷ್ಟೋ ಅಭ್ಯರ್ಥಿಗಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿರಂತವ್ರು ಹಗಲು ರಾತ್ರಿ ದುಡಿತಾ ಇದ್ದಾರೆ ಅವ್ರಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಗೃಹ ಸಚಿವರು ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಮಾಡ್ತೀನಿ ಕ್ರಮ ವಹಿಸ್ತೀನಿ ಅಂದ್ರೆ ವಿಶ್ವಸಂಸ್ಥೆ ಓದಿದಿರ ವಿಶ್ವಸಂಸ್ಥೆ ಹೇಳಿದೆ ಯೂತ್ ಅಂದ್ರೆ ಯುವಕರು ಅಂದ್ರೆ 35 ವರ್ಷ ಗಂಟ ಅವನು ಯುವಕನೇ ಆಗಿರ್ತಾನೆ ನೀವು ಅದನ್ನ ಅರ್ತಿದ್ದೀರಾ ನಿಮ್ಗೆ ಹಂಗಂದ್ರೆ 60 ವರ್ಷ ಆದ್ಮೇಲೆ ಮರಳು ಬರ್ತದೆ ರಾಜೀನಾಮೆ ಕೊಟ್ಟೋಗಿ ಯಾಕೆ ರಾಜ್ಯ ಹೇಳ್ತಾ ಇದೀರಾ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏನಿದೆ